ಧುರಂಧರ್ ಬಳಿಕ ಇರಾನ್ನಲ್ಲಿ ಬಾಲಿವುಡ್ ಹವಾ. ಪರ್ಷಿಯನ್ ಭಾಷೆಯ ಸಿನಿಮಾದಲ್ಲಿ ಅಮಿತಾಬ್ ಪಾತ್ರ. ಸನಾತನ ಮೌಲ್ಯಗಳೇ ಈ ಇರಾನಿ ಸಿನಿಮಾದ ಜೀವಾಳ. ದುರಂಧರ್ ಸಿನಿಮಾದ ಯಶಸ್ಸಿನ ನಂತರ ಇರಾನ್ನಲ್ಲಿ ಈಗ ಮೈ ಫ್ರೆಂಡ್ ಬಚ್ಚನ್ ಎಂಬ ಹೊಸ ಸಿನಿಮಾ ಸದ್ದು ಮಾಡುತ್ತಿದೆ. ಈ ಸಿನಿಮಾ ವಿಶೇಷವಾಗಿ ಹಿಂದೂ ಸಂಸ್ಕೃತಿ ಮತ್ತು ಅಮಿತಾಬ್ ಬಚ್ಚನ್ ರವರ ಮೇಲಿನ ಅಭಿಮಾನವನ್ನ ಆಧರಿಸಿ ನಿರ್ಮಿಸಲಾಗಿದೆ. ಪಶ್ಚಿಮ ಏಷ್ಯಾ ಮತ್ತು ಇರಾನ್ನಲ್ಲಿ ಎಷ್ಟೇ ಯುದ್ಧದ ಸಮಸ್ಯೆಗಳಿದ್ರೂ ಕೂಡ ಅಲ್ಲಿನ ಮೂಲ ನಿವಾಸಿಗಳಾದ ಪರ್ಷಿಯನ್ ಇರಾನಿಯರು ಭಾರತ ಮತ್ತು ಹಿಂದೂಗಳ ಮೇಲಿನ ಪ್ರೀತಿಯನ್ನ ಎಂದಿಗೂ ಬಿಡೋದಿಲ್ಲ. ಈ ಸಿನಿಮಾದ ಮೂಲಕ ಇದು ಮತ್ತೊಮ್ಮೆ ಸಾಬೀತಾಗಿದೆ. میگم شکلات تلخمو کجا گذاشتی؟ گذاشتم تو در یخچال. باشه چی گفتم؟ دلم کن. اعصاب نداره. ಈ ಸಿನಿಮಾದ ಹೆಸರು ಮೈ ಫ್ರೆಂಡ್ ಬಚ್ಚನ್. ಇಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನ ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿ ತೋರಿಸಲಾಗಿದೆ. ಸಿನಿಮಾದ ದೃಶ್ಯಗಳಲ್ಲಿ ಇರಾನಿ ಮುಸ್ಲಿಮರು ಭಾರತೀಯ ಹಿಂದೂ ನಟ ಮತ್ತು ಅವರ ಸಂಸ್ಕೃತಿಯನ್ನು ಎಷ್ಟು ಗೌರವಿಸುತ್ತಾರೆ ಎಂಬುದು ಎದ್ದು ಕಾಣುತ್ತದೆ. عمل اکبر آنتونی زن خورشید آفتاب ಇಲ್ಲಿ ಯಾವುದೇ ಆಂಟಿ ಹಿಂದೂ ವಿಷಯಗಳನ್ನ ಸೇರಿಸಲಾಗಿಲ್ಲ. ಈ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನ ಒಬ್ಬ ಹಿಂದೂ ಪಾತ್ರವಾಗಿ ಬಿಂಬಿಸಲಾಗಿದೆ. ವಿಶೇಷ ಏನಂದ್ರೆ ಒಬ್ಬ ಇರಾನಿ ನಟನೆ ಅಮಿತಾಬ್ ಬಚ್ಚನ್ ಅವರಂತೆ ಕಾಣುವಂತೆ ಸಿದ್ಧವಾಗಿ ಆ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಕಥೆಯ ಸಾರಾಂಶ ಏನು? ಸಿನಿಮಾದಲ್ಲಿ ಇರಾನ್ನ ಒಂದು ಮುಸ್ಲಿಂ ಕುಟುಂಬ ಅಮಿತಾಬ್ ಬಚ್ಚನ್ ಅವರ ಅಭಿಮಾನಿ ಕುಟುಂಬ, ಜೊತೆಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಎಷ್ಟು ಹುಚ್ಚು ಹೆಮ್ಮೆ ಹೊಂದಿರುವ ಕುಟುಂಬ. ಆ ಕುಟುಂಬದ ಮುಖ್ಯಸ್ಥ ಅಮಿತಾಬ್ ಬಚ್ಚನ್ ಅವರನ್ನ ನೋಡುವ ಹಂಬಲದಲ್ಲಿ ಕೋಮಾಕ್ಕೆ ಹೋಗುತ್ತಾನೆ. ಕೊನೆಗೆ ಇಡೀ ಕುಟುಂಬ ಅಮಿತಾಬ್ ಅವರನ್ನು ಇರಾನ್ಗೆ ಆಹ್ವಾನಿಸುತ್ತದೆ. خارج هندی بله مرحبا به هوشتون آفرین به هوشتون هندی هستن بله من امیتاب بچن بازیگر هندوستان آمد دوستم سفر یا خدا بازیگر در خونه بلود شناخت امورو آره ಸಿನಿಮಾದಲ್ಲಿ ಹಿಂದೂ ಸಂಸ್ಕೃತಿ, ಹಣೆಯ ಮೇಲೆ ತಿಲಕ ಇಡುವುದು ಮತ್ತು ಭಾರತೀಯ ಸಂಪ್ರದಾಯಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ತೋರಿಸಲಾಗಿದೆ. ಯಾವುದೇ ರೀತಿಯ ನೆಗೆಟಿವ್ ಪ್ರೊಪಾಗಂಡಾ ಮಾಡದೆ ಭಾರತೀಯ ಮೌಲ್ಯಗಳನ್ನ ಕೊಂಡಾಡಲಾಗಿದೆ. ಕೇವಲ ಈ ಸಿನಿಮಾ ಅಷ್ಟೇ ಅಲ್ಲ, ಇರಾನ್ನ ಅನೇಕ ನಿರ್ದೇಶಕರು ಭಾರತದ ಸನಾತನ ಧರ್ಮದ ಬಗ್ಗೆ ಆಕರ್ಷಿತರಾಗಿದ್ದಾರೆ. ಕಾಶಿಯ ನಾಥ ಪಂಥದ ಸಾಧುಗಳ ಬಗ್ಗೆ ಮತ್ತು ಶಿವನ ನಗರಿಯ ಬಗ್ಗೆಯೂ ಅಲ್ಲಿನ ಮುಸ್ಲಿಂ ನಿರ್ದೇಶಕರು ಈ ಹಿಂದೆ ಸಿನಿಮಾಗಳನ್ನ ಮಾಡಿದ್ದಾರೆ. ಹಣೆಯ ಮೇಲೆ ತಿಲಕ ಧರಿಸಿದ ಭಾರತೀಯ ಪಾತ್ರಗಳನ್ನ ಇರಾನಿ ಜಾಹೀರಾತುಗಳಲ್ಲೂ ನಾವು ನೋಡಬಹುದು. ಒಟ್ಟಾರೆಯಾಗಿ ಇರಾನಿ ಪರ್ಷಿಯನ್ನರು ಭಾರತದ ಸಾಫ್ಟ್ ಪವರ್ ಮತ್ತು ಸನಾತನ ಮೌಲ್ಯಗಳ ದೊಡ್ಡ ಅಭಿಮಾನಿಗಳಾಗಿದ್ದಾರೆ. ಈ ಸಿನಿಮಾದ ಪೋಸ್ಟರ್ ನೋಡಿದ್ರೆ ಇದು ಸಂಪೂರ್ಣವಾಗಿ ಅಮಿತಾಬ್ ಮತ್ತು ಸನಾತನ ಸಂಸ್ಕೃತಿಯ ಬಗ್ಗೆಯೇ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ.